ಇವತ್ತಿನ ಮಾರುಕಟ್ಟೆಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಹಾಗೂ ಶುಂಠಿನ ನೋಡ್ತಾ ಹೋಗೋಣ. ಹಾಗೆಯೇ ಅದರ ರೇಟು ಕೂಡ ತಿಳ್ಕೊಳ್ತಾ ಹೋಗೋಣ. ಯಾಕಂದರೆ ಇವತ್ತು ಯಾವ ರೇಟ್ ಜಾಸ್ತಿ ಆಗಿದೆ, ಯಾವ ರೇಟ್ ಕಡಿಮೆ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಅಂದರೆ ನಮ್ಮ ವಿಡಿಯೋನ ಕೊನೆ ತನಕ ನೋಡಬೇಕಾಗತ್ತೆ. ವಿಡಿಯೋದಲ್ಲಿ ರೈತರಿಗೆ ಬೇಕಾಗಿರುವಂತಹ ವಿಷಯ ಇರುತ್ತೆ, ಹಾಗೆಯೇ ಗ್ರಾಹಕರಿಗೂ ಕೂಡ ಬೇಕಾಗಿರುವಂತಹ ವಿಷಯ ಇರುತ್ತೆ. ಹಾಗಾಗಿನೇ ಹೇಳ್ತಿರೋದು, ವಿಡಿಯೋನ ಕೊನೆ ತನಕ ನೋಡಿದ್ರೇ ನಿಮಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆನಿಯನ್ ಸಪ್ಲೈ ಟಿವಿ APMC ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಡೇಟು 16/6/2026. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ. ಆದಷ್ಟು ಜನಗಳಿಗೆ ಶೇರ್ ಮಾಡಿದಷ್ಟು ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ಯಾವ್ಯಾವ ರೇಟ್ ನಡೀತಾ ಇದೆ ಅನ್ನೋದು ಅವರಿಗೂ ಕೂಡ ಗೊತ್ತಾಗುತ್ತೆ. ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡೋದಾದರೆ ಇದು 10 ರೂಪಾಯಿಗೆ 1 kg 1000 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು. ಆಲೂಗಡ್ಡೆ ನೋಡ್ಕೊಳ್ಳಿ, ಸೈಜ್ಗಳನ್ನ ಗಮನಿಸ್ಕೊಳ್ಳಿ. ಇದೇ ರೀತಿ ಆಲೂಗಡ್ಡೆ ನಿಮ್ಮಲ್ಲೂ ಇದ್ದಲ್ಲಿ ಸೇಮ್ ರೇಟಿಗೆ ಹೋಗುತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೂ ಕೂಡ 10 ರೂಪಾಯಿಗೆ 1 kg 1000 ರೂಪಾಯಿ ಆಗುತ್ತೆ ಕ್ವಿಂಟಲು. ಇದೇ ಸೇಮ್ ಆಲೂಗಡ್ಡೆ ಬೇರೆ ಬೇರೆ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಆ್ಯಂಡ್ ಬೇರೆ ಬೇರೆ ಕಡೆ ಅಂಗಡಿಗಳಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಬಟ್ ಅಂಗಡಿಗಳಲ್ಲಿ ರೇಟ್ ಜಾಸ್ತಿನೇ ಇರುತ್ತೆ. ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗೋದ್ರಿಂದ ತೀರಾ ಕಡಿಮೆ ರೇಟಿಗೆ ನಿಮಗೆ ಸಿಗುತ್ತೆ. ಇದು 11 ರೂಪಾಯಿ kg ಇದೆ, 1100 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಯಾರೆಲ್ಲ ಅಂಗಡಿ ಹಾಕಿರ್ತಾರಲ್ವ ಗ್ರಾಹಕರು, ಅಂಗಡಿ ಹಾಕಿರೋರು ಬಂದು ವ್ಯಾಪಾರನ ಮಾಡಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಆ್ಯಂಡ್ ಒಟ್ಟಿಗೆ ಸಿಗುತ್ತೆ. ಆಲೂಗಡ್ಡೆ ಆಗಿರ್ಬೋದು, ಬೆಳ್ಳುಳ್ಳಿ, ಶುಂಠಿ ಹಾಗೆಯೇ ಈರುಳ್ಳಿ ಒಟ್ಟಿಗೆ ಸಿಗುತ್ತೆ. ಯಶವಂತಪುರ ಮಾರ್ಕೆಟ್ನಲ್ಲಿ ಬಂದು ನೀವು ವ್ಯಾಪಾರ ಮಾಡ್ಬೋದು. ಇದು 12 ರೂಪಾಯಿ kg ಇದೆ, 1200 ರೂಪಾಯಿ ಆಗುತ್ತೆ. ನೋಡ್ಬೋದು. ಅದೇ ರೀತಿ ನೀವು ದಾಸನಪುರ ಮಾರ್ಕೆಟಿಗೆ ಬರ್ತೀನಿ ಅಂದರೆ ನಿಮಗೆ ತರಕಾರಿ ಕೂಡ ಸಿಗುತ್ತೆ. ಅಂಗಡಿ ಹಾಕಿರೋರಿಗೆ ಅದು ಇನ್ನೂ ದೊಡ್ಡ ಹೆಲ್ಪ್ ಆಗುತ್ತೆ. ಸೊ ನೋಡಿಕೊಂಡು ಬನ್ನಿ. ಅದ್ರ ಜೊತೆಗೆ ದಾಸನಪುರ ಮಾರ್ಕೆಟ್ನಲ್ಲೂ ಕೂಡ ನಿಮಗೆ ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಸಿಗುತ್ತೆ. ಇದು 12 ರೂಪಾಯಿ kg ಇದೆ, 1200 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಸೊ ದಾಸನಪುರ ಮಾರ್ಕೆಟಿಗೆ ಬರೋರಾಗಿರ್ಬೋದು ಅಥವಾ ಯಶವಂತಪುರ ಮಾರ್ಕೆಟಿಗೆ ಬರೋರಾಗಿರಬಹುದು, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿಬಿಟ್ಟು ಬನ್ನಿ. ಹಾಗೆಯೇ ರೈತರಿಗೂ ಅಷ್ಟೇ ನಾನು ಹೇಳ್ತಿರೋಂಥದ್ದು, ನೀವು ಕೂಡ ಬೆಳೆದಿರುವಂತಹ ಬೆಳೆನ ತರಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಲೋಕಲ್ ಆಲೂಗಡ್ಡೆ 22 ರೂಪಾಯಿಗೆ 1 kg 1 ಕ್ವಿಂಟಲ್ಗೆ 2200 ರೂಪಾಯಿ ಆಗುತ್ತೆ. ಇನ್ನು ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಯಾಕಂದರೆ ಇವಾಗ ಲೋಕಲ್ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಕೂಡ ಇರ್ತಾರೆ, ಅವರು ಕೂಡ ಮಾರ್ಕೆಟಿಗೆ ತರಬೇಕಾಗತ್ತೆ. ಸೊ 22 ರೂಪಾಯಿಗೆ ಈ ಒಂದು ಆಲೂಗಡ್ಡೆ ಹೋಗ್ತಾ ಇರೋಂಥದ್ದು. ಸೊ ನೀವು ಬೆಳೆದಿರುವಂತಹ ಬೆಳೆ ಕೂಡ ಸೇಮ್ ಕ್ವಾಲಿಟಿ ಸೈಜು ಇದೇ ಥರ ಇದ್ದಲ್ಲಿ ಇದಕ್ಕೆ 22 ರೂಪಾಯಿ ಯಶವಂತಪುರ ಮಾರ್ಕೆಟ್ನಲ್ಲಿ ಹೋಗ್ತಾ ಇದೆ. ಬೇರೆ ಬೇರೆ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ರೇಟ್ ನಡೀತಾ ಇರುತ್ತೆ. ಸೊ ನೋಡಿಕೊಂಡು ನಿಮಗೆ ಅನುಕೂಲವಾಗಿರುವಂತಹ ಮಾರ್ಕೆಟಿಗೆ ಹೋಗಿ ವ್ಯಾಪಾರನ ಮಾಡಿ. ಸೊ ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು. ಆ್ಯಂಡ್ ಇವತ್ತಿನ ದಿನದ ರೇಟ್ ಹೀಗಿದೆ. ಹಾಗೆಯೇ ಅಂಗಡಿಗಳಿಗೆ ತರಕಾರಿಗಳು ಬೇಕು ಅಥವಾ ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಬೇಕು ಅಂದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಎಷ್ಟು kg ತರಕಾರಿ ಬೇಕು, ಹಾಗೆಯೇ ಎಷ್ಟು ಈರುಳ್ಳಿ ಬೇಕು ಅಥವಾ ಆಲೂಗಡ್ಡೆ, ಶುಂಠಿ ಅನ್ನೋದನ್ನ ನೀವು ಮಾಹಿತಿನ ಕೊಟ್ಟರೆ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತಾರೆ ನಮ್ಮ ಬೆಂಗಳೂರು ಒಳಗಡೆ. ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿ 60 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು 60 ರೂಪಾಯಿಗೆ 1 kg. ಇದು ಯಾವ ರೀತಿ ಇದೆ ಅಂತ ಹೇಳಿ ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗಿದೆ ಅಂತ ಹೇಳಿದೆ ನಿಮಗೆ. ಕಂಟಿನ್ಯೂ ಸೇಮ್ ರೇಟಲ್ಲೇ ನಡೀತಾ ಇದೆ, ಆದರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತೆ. ಸೊ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು 65 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು. ಇದು 65 ರೂಪಾಯಿಗೆ ಈ ಒಂದು ಬೆಳ್ಳುಳ್ಳಿ ಸಿಗ್ತಾ ಇದೆ. ಆ್ಯಂಡ್ ಇವತ್ತಿನ ದಿನ ಏನು 16/6/2026 ಈ ಡೇಟಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಇದು 80 ರೂಪಾಯಿಗೆ 1 kg ನಡೀತಾ ಇದೆ ನೋಡಬಹುದು. ಹಾಗೆಯೇ ನಿಮಗೆ ಎಷ್ಟು kg ಬೇಕು ಅಂದರೆ ಎಷ್ಟು ಕ್ವಿಂಟಲ್ ಬೇಕು, 50 kg ಬ್ಯಾಗು ಪ್ರತಿಯೊಂದೂ ಸಿಗುತ್ತೆ. ಸೊ ಹೋಗಿ ವಿಚಾರಿಸ್ಕೊಂಡು ತೊಗೊಳ್ಬಹುದು. ಇದು 90 ರೂಪಾಯಿಗೆ 1 kg ಸಿಗ್ತಾ ಇದೆ. ಸೊ ಇಷ್ಟು ದಿನ ನೀವು 90 ರೂಪಾಯಿಗೆ ತುಂಬ ಚಿಕ್ಕ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿನ ನೋಡಿದ್ರಿ. ಬಟ್ ಇವತ್ತು ಸ್ವಲ್ಪ ಪರವಾಗಿಲ್ಲ ರೇಟು. 90 ರೂಪಾಯಿಗೆ ಒಂದು ಮೀಡಿಯಮ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಇದು 115 ರೂಪಾಯಿಗೆ 1 kg. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿ. 115 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ.
ರೈತರು ಆದಷ್ಟು ಬೇಗನೆ ತಂದು ವ್ಯಾಪಾರನ ಮಾಡಿ ಬೆಳ್ಳುಳ್ಳಿ ಅಂದಿದ್ದೆ. ಯಾಕಂದರೆ ಆಲ್ರೆಡಿ ಇವಾಗ ರೇಟು ಸ್ವಲ್ಪ ಡೌನ್ ಆಗಿದೆ ಅಂತ ನನ್ನೊಂದು ಅನಿಸಿಕೆ. ಸೊ ನೋಡಿಕೊಂಡು ವ್ಯಾಪಾರನ ಮಾಡಿ. ಇದು 130 ರೂಪಾಯಿಗೆ 1 kg ಇವತ್ತಿನ ದಿನ ಬೆಳ್ಳುಳ್ಳಿ ಸಿಗ್ತಾಯಿದೆ. 130 ರೂಪಾಯಿಗೆ 1 kg ಬೆಳ್ಳುಳ್ಳಿ, ಅದು ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇರೋಂಥದ್ದು. ಹಾಗೆಯೇ ಸೇಮ್ ರೇಟೇ ದಾಸನಪುರ ಮಾರ್ಕೆಟ್ನಲ್ಲೂ ಕೂಡ ಇರುತ್ತೆ. ಸೊ ಬಂದು ವಿಚಾರಿಸಬಹುದು ನೀವು ಕೂಡ. ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟು ಮೊನ್ನೆಗೆ ಎಲ್ಲ ಕಂಪೇರ್ ಮಾಡಿದ್ರೆ 210, 220, 230 ಈ ರೇಂಜ್ ತನಕನೂ ಹೋಗಿತ್ತು ಬೆಳ್ಳುಳ್ಳಿ ರೇಟು. ಬಟ್ ಇವತ್ತು ಸ್ವಲ್ಪ ಪರವಾಗಿಲ್ಲ, ಗ್ರಾಹಕರಿಗೆ ಸ್ವಲ್ಪ ಪರವಾಗಿಲ್ಲ ವ್ಯಾಪಾರ ಮಾಡೋಕ್ಕೆ. ಹಾಗೆಯೇ ರೈತರಿಗೆ ಸ್ವಲ್ಪ ಡೌನ್ ಆಗ್ತಿದೆ ಅನ್ನೋದು ಬೇಜಾರಿದ್ದೇ ಇರುತ್ತೆ. ನೋಡಿಕೊಂಡು ಬಂದು ವ್ಯಾಪಾರನ ಮಾಡಿ ಅಷ್ಟೇ. ಹಾಗೆಯೇ ವಿಡಿಯೋನ ನೋಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಶುಂಠಿ ರೇಟ್ಗಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಇದು 33 ರೂಪಾಯಿಗೆ 1 kg. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಶುಂಠಿ, ಮೊಳಕೆ ಶುಂಠಿ 33 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 3300 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಸೊ ಈ ಟೈಮಲ್ಲೆಲ್ಲ ಶುಂಠಿ ಸಿಕ್ಕಾಪಟ್ಟೆ ರೇಟ್ ನಡೀತಾ ಇದೆ. ಇದು 50 ರೂಪಾಯಿಗೆ 1 kg, 1 ಕ್ವಿಂಟಲ್ಗೆ 5000 ರೂಪಾಯಿ ಆಗುತ್ತೆ. 50 ರೂಪಾಯಿಗೆ 1 kg ಸಿಗ್ತಾ ಇದೆ, 5000 ರೂಪಾಯಿಗೆ 1 ಕ್ವಿಂಟಲು. ಇದು ಕೂಡ ಚಕ್ಕೆ ಪೀಸ್ಗೆ, ಆದ್ರೂ ಕೂಡ ಯಾವ ರೇಟಿಗೆ ಹೋಗ್ತಾ ಇದೆ ಅನ್ನೋದನ್ನ ನೋಡ್ಬೋದು. ಇದು 85 ರೂಪಾಯಿಗೆ 1 kg, 1 ಕ್ವಿಂಟಲ್ಗೆ 8500 ರೂಪಾಯಿ ಆಗುತ್ತೆ ನೋಡಬಹುದು. ಹಾಗೆಯೇ 60 kg ಬ್ಯಾಗ್ ಕೂಡ ಸಿಗುತ್ತೆ ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ. ನಿಮಗೆ 1 ಕ್ವಿಂಟಲ್ ಕೊಂಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅಂದರೆ 60 kg ಬ್ಯಾಗನ್ನು ಕೊಂಡ್ಕೊಂಡು ಹೋಗ್ಬೋದು. ಅಥವಾ ನಿಮಗೆ ಎಷ್ಟು kg ಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡಿದ್ರೆ ಅದು ಅಷ್ಟು kg ಕೂಡ ಸಿಗುತ್ತೆ. ಇದು 91 ರೂಪಾಯಿ 1 kg, 9100 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು ಎಷ್ಟು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು. ತುಂಬ ದಿನ ಇದೇ ರೇಟ್ ನಡೆಯುತ್ತೆ ಅನ್ನೋದೇನೂ ಇಲ್ಲ. ಸೊ ಆದಷ್ಟು ಬೇಗ ಶುಂಠಿ ಬೆಳೆದಿರುವಂಥ ರೈತರು ಕಿತ್ತು ರೆಡಿ ಇದ್ದಲ್ಲಿ ಆದಷ್ಟು ಬೇಗನೆ ತಂದು ವ್ಯಾಪಾರನ ಮಾಡಿ. 9,000-9,500 ರೂಪಾಯಿ ಎಲ್ಲ ಕ್ವಿಂಟಲ್ಗೆ ನಡೀತಾ ಇದೆ ಒಳ್ಳೆ ಕ್ವಾಲಿಟಿ ಇರುವಂತಹ ಶುಂಠಿಗೆ. ಸೊ ತಂದು ವ್ಯಾಪಾರನ ಮಾಡಿ. ನೋಡಬಹುದು ಯಾವ ರೀತಿ ಇದೆ ಶುಂಠಿನ ಅಂತ ಹೇಳಿಬಿಟ್ಟು ಗಮನಿಸ್ಬಿಟ್ಟು. ಸೊ ನೀವು ಬೆಳೆದಿರುವಂಥ ಬೆಳೆ ಅಂದರೆ ಶುಂಠಿ ಇದೇ ಥರ ಇದ್ದಲ್ಲಿ ತಗೊಬಂದು ವ್ಯಾಪಾರನ ಮಾಡ್ಬೋದು. ಮೊಳಕೆ ಶುಂಠಿ ತರಬಹುದು. ಹಾಗೆಯೇ ಚಕ್ಕೆ ಪೀಸ್ ಇದ್ದರೆ ಅದನ್ನು ಕೂಡ ತರಬಹುದು. ಡ್ರೈ ಪೀಸ್ ಇದ್ದರೆ ಅದನ್ನು ಕೂಡ ತರಬಹುದು. ತಂದು ವ್ಯಾಪಾರನ ಮಾಡಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 11 ರೂಪಾಯಿ kg ಇದೆ, 1100 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು 11 ರೂಪಾಯಿಗೆ 1 kg, 1100 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಈರುಳ್ಳಿ ಸ್ವಲ್ಪ ಡಬಲ್ ಪತ್ತಿ ಇಲ್ಲ, ಆದ್ರೂ ಕೂಡ 11 ರೂಪಾಯಿಗೆ ಹೋಗ್ತಾ ಇದೆ ಈ ಈರುಳ್ಳಿ. ನೆಕ್ಸ್ಟ್ ನಾವು ಇವಾಗ ನೋಡ್ತಿರುವಂಥ ಈರುಳ್ಳಿಗೆ 16 ರೂಪಾಯಿ kg, 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈರುಳ್ಳಿ. ಇದು ಸೈಜ್ಗಳು ಮಿಕ್ಸ್ ಇದ್ದಾವೆ, ಬಟ್ ಇದರಲ್ಲೂ ಕೂಡ ಡಬಲ್ ಪತ್ತಿ ಅಂತ ಏನು ಇದ್ದಂಗಿಲ್ಲ. ಆದರೂ ಕೂಡ 16 ರೂಪಾಯಿಗೆ 1 kg ಹೋಗ್ತಾ ಇದೆ ಇವಾಗ. ನೆಕ್ಸ್ಟು 17 ರೂಪಾಯಿಗೆ 1 kg, 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈರುಳ್ಳಿನ ಪ್ರತಿಯೊಂದನ್ನು ಗಮನಿಸ್ಕೋಬೇಕಾಗತ್ತೆ, ರೈತರಾಗಿರ್ಬೋದು, ಗ್ರಾಹಕರೇ ಆಗಿರ್ಬೋದು. ಯಾಕಂದರೆ ಯಶವಂತಪುರ ಮಾರ್ಕೆಟ್ನಲ್ಲಿ ಯಾವ್ಯಾವ ರೇಟಿಗೆ ಯಾವ್ಯಾವ ಕ್ವಾಲಿಟಿ ಈರುಳ್ಳಿ ಹೋಗ್ತಾ ಇದೆ, ಡಬಲ್ ಪತ್ತಿ ಇರೋಕ್ಕೆ ಏನು ಹೋಗ್ತಾ ಇದೆ, ಡಬಲ್ ಪತ್ತಿ ಇಲ್ಲದೆ ಇರೋಕ್ಕೆ ಏನು ರೇಟ್ ಹೋಗ್ತಾ ಇದೆ, ಮಿಕ್ಸ್ ತಂದಿರುವಂತಹ ಈರುಳ್ಳಿಗೆ ಏನು ರೇಟ್ ಹೋಗ್ತಾ ಇದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. 17 ರೂಪಾಯಿಗೆ 1 kg, 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲು ಈ ಒಂದು ಈರುಳ್ಳಿ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಸೊ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಬಹುದು ಅಥವಾ ಕಮೆಂಟ್ ಮಾಡಬಹುದು, ಅಥವಾ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಏನು ಕ್ವೈರಿ ಇದೆಯೋ ಅದನ್ನ ರಿಕ್ವೆಸ್ಟ್ ಇದೆಯೋ ಅದನ್ನು ಕಳಿಸ್ಕೊಡ್ಬಹುದು. ಇದು 18 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ಇದು ಕೂಡ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ, ಹಾಗೆಯೇ ಕಲರ್ ಕೂಡ ಪರವಾಗಿಲ್ಲ ಚೆನ್ನಾಗಿದೆ. ಹಾಗಾಗಿನೇ ಈ ರೇಟಿಗೆ ಹೋಗ್ತಾ ಇದೆ. ಸೊ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ನಾವು ತರ್ತೀನಿ ಅಂದರೆ 18 ರೂಪಾಯಿ 20 ರೂಪಾಯಿ ಹೋಗ್ತಾ ಇದೆ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 20 ರೂಪಾಯಿ 1 kg, 1 ಕ್ವಿಂಟಲ್ಗೆ 2000 ರೂಪಾಯಿ ಆಗುತ್ತೆ. ನೋಡಬಹುದು ಇದು ಕೂಡ ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ, ಕಲರ್ ಕೂಡ ಚೆನ್ನಾಗಿದ್ದಾವೆ ಆ್ಯಂಡ್ ಸೈಜ್ ಕೂಡ ಚೆನ್ನಾಗಿದೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಹಾಗಾಗಿನೇ 20 ರೂಪಾಯಿಗೆ 1 kg, 2000 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೀವು ಬೆಂಗಳೂರು ಮಾರ್ಕೆಟ್ಗೆ ಅಥವಾ ಯಶವಂತಪುರ ಮಾರ್ಕೆಟ್ಗೆ ನೀವು ಈರುಳ್ಳಿ ತರೋದ್ರಿಂದ ಸೊ ನಿಮಗೆ ಒಂದು ಸ್ವಲ್ಪನಾರು ಲಾಭ ಸಿಕ್ಕೇ ಸಿಗುತ್ತೆ. ಅಂದರೆ ಬೇರೆ ಮಾರ್ಕೆಟ್
ರೇಟ್ಗಳಿಗೆ ಕಂಪೇರ್ ಮಾಡಿದ್ರೆ ನನಗೆ ತುಂಬ ಜನ ಕಮೆಂಟ್ ಮಾಡೋದು ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ಕಡಿಮೆಗೆ ಹೋಗ್ತಾ ಇದೆ, ಬಟ್ ಯಶವಂತಪುರ ಮಾರ್ಕೆಟ್ನಲ್ಲಿ ಪರವಾಗಿಲ್ಲ, ಒಂದು ರೇಟಿಗೆ ಹೋಗುತ್ತೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು. ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ನೋಡ್ಕೊಳ್ಳೋದಾದರೆ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಒಂದು ಒಳ್ಳೆ ರೇಟೇ ಫಿಕ್ಸ್ ಆಗಿರುತ್ತೆ. ಸೊ ಆದಷ್ಟು ಜನ ನೋಡಿಕೊಂಡು ರೈತರು ನಿಮಗೆ ದೂರ ಇದ್ದರೆ ಎಷ್ಟು ಕ್ವಿಂಟಲ್ ತರೋಕ್ಕಾಗತ್ತೆ, ಎಷ್ಟು ಗಾಡಿಗಳನ್ನ, ಅಂದರೆ ಒಂದು ಗಾಡಿ ತರೋಕ್ಕಾದ್ರೆ ಒಂದೇ ಗಾಡಿ, ಚಿಕ್ಕ ಗಾಡಿ ತರೋಕ್ಕಾದ್ರೆ ಚಿಕ್ಕ ಗಾಡಿನೇ ತಗೊಂಡು ಬರಬಹುದು ಯಶವಂತಪುರ ಮಾರ್ಕೆಟಿಗೆ. ಯಾವುದೇ ರೀತಿಯ ಭಯ ಬೇಡ, ರೈತರು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಯಾರ್ದು ಬೇರೆಯವ್ರದ್ದು ಅಂಡರಲ್ಲಿ ನೀವು ಬರಬೇಕನ್ನೋದೇನಿಲ್ಲ. ನೀವೇ ಧೈರ್ಯವಾಗಿ ಯಶವಂತಪುರ ಮಾರ್ಕೆಟ್ಗೆ ನೀವು ಬೆಳೆದಿರುವಂತಹ ಬೆಳೆನ ತರಬಹುದು. ಇದು ರೈತರಿಗೆ ನಾನು ಹೇಳ್ತಿರೋ ಅಂಥದ್ದು, ಬೆಳೆನ ತರಬಹುದು. ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರ ಮಾರ್ಕೆಟಿಗೆ ಬಂದಿರುವಂತಹ ಅರೈವಲ್ಸ್ನ ನೋಡೋದಾದರೆ ನೋಡಬಹುದು. ಇದು ಅದರಲ್ಲಿ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸು ಈರುಳ್ಳಿ 30,890 ಬ್ಯಾಗ್ಸ್ ಬಂದಿದೆ. ಹಾಗೆ ಆಲೂಗಡ್ಡೆ 22,840 ಬ್ಯಾಗ್ಸ್ ಬಂದಿದೆ. ಹಾಗೆ ಬೆಳ್ಳುಳ್ಳಿ 6,861 ಬ್ಯಾಗ್ಸ್ ಬಂದಿದೆ. ಹಾಗೆ ಗಾರ್ಲಿಕ್ 444 ಬ್ಯಾಗ್ಸ್ ಬಂದಿದೆ. ಇವಾಗ ಅರೈವಲ್ಸು ಇಷ್ಟು ದಿನಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ಕಡಿಮೆ ಬಂದಿದೆ ಅಂತಲೇ ಹೇಳಬಹುದು. ಪ್ರತಿಯೊಂದನ್ನು ನೋಡಿದ್ರೆ ಗಮನಿಸಬಹುದು. ಆದರೆ ಅದರಲ್ಲಿ ಈರುಳ್ಳಿ ಅರೈವಲ್ಸು ಇನ್ನೂ ಕಡಿಮೆನೇ ಇದೆ ಅಂತಲೇ ಹೇಳ್ಬೋದು. ಮಾರ್ಕೆಟ್ನಲ್ಲಿ ಒಂದು ರೇಟು ಪರವಾಗಿಲ್ಲ ಅನ್ನೋದಾದರೆ, ರೇಟು ಚೆನ್ನಾಗಿ ನಡೀತಿದೆ ಅಂದರೆ ಅರೈವಲ್ಸು ಸಡನ್ನಾಗಿ ಏರ್ ಬಿಡತ್ತೆ. ಸೊ ನೋಡಬಹುದು, ಪ್ರತಿಯೊಂದನ್ನು ಗಮನಿಸಬೇಕಾಗತ್ತೆ. ಜಾಸ್ತಿ ಅರೈವಲ್ಸ್ ಬಂದಂಗೆ ಈರುಳ್ಳಿ ರೇಟ್ ಕೂಡ ಕಡಿಮೆ ಆಗುವಂತಹ ಚಾನ್ಸಸ್ ಇರುತ್ತೆ. ಎಲ್ಲದನ್ನು ಗಮನಿಸ್ಬಿಟ್ಟು ನೀವು ಕೂಡ ರೈತರು ತರಬಹುದು. ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಹಾಗೂ ಅರೈವಲ್ಸ್ನ ಮಾಹಿತಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಹಾಗೆಯೇ ನೆಕ್ಸ್ಟು ನಾಳೆ ಇನ್ನೂ ಹೊಸ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ನಾಳೆ ರೇಟ್ ಎಲ್ಲ ಮತ್ತೆ ಏನಾದರೂ ಚೇಂಜಸ್ ಆಗಬಹುದಾ ಅಂತ ಹೇಳಿ ನಾವು ಇವಾಗ ಕಾದು ನೋಡಬೇಕಾಗತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಆದಷ್ಟು ಅವರಿಗೂ ಕೂಡ ಗೊತ್ತಾಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು. ಇಲ್ಲಿವರೆಗೂ ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.